Yes, okay. Welcome to my digital classroom. Welcome to third semester students. This is my eighth video. In the seventh video, we have discussed the shunt generator, very important. That is self-excited generator. In the self-excited generator, we have classified into three types. On the shunt generator, series generator, and compound generator. Again, compound generator can be classified into two types: long shunt compound generator and short shunt compound generator. In the self-excited generator, we know the concept by the residual magnetism or residual flux, what we have discussed in the previous videos. So, by the use of residual flux, we have to generate an induced EMF in the generator without using an external DC supply. ಯಾವುದೇ ಎಕ್ಸ್ಟರ್ನಲ್ DC ಸಪ್ಲೈನ ಬಳಕೆ ಮಾಡದೇನೆ ರೆಸಿಡ್ಯೂಯಲ್ ಫ್ಲಕ್ಸ್ ಅನ್ನೋ ಒಂದು ಮ್ಯಾಜಿಕ್ ಇಂದ ವಿ ಹ್ಯಾವ್ ಟು ಜನರೇಟ್ ಇಂಡ್ಯೂಸ್ಡ್ EMF ಇನ್ ದ ಜನರೇಟರ್. ಸೊ ಇದು ಹೆಂಗೆ ಅನ್ನೋದು ಆಲ್ರೆಡಿ ಹೇಳಿದೀನಿ ನಾನು. ಸೊ ಅದನ್ನ ಮತ್ತೆ ಚರ್ಚೆ ಮಾಡೋದು ಬೇಡ. ಸೊ ಆಲ್ರೆಡಿ ವಿಡಿಯೋಸ್ಗಳಲ್ಲಿ ಚರ್ಚೆ ಮಾಡಿದ್ವಿ. ಸೊ ಅದನ್ನ ನೋಡ್ತಾ ಬನ್ನಿ. ನೀವು ಪದೇ ಪದೇ ನೋಡ್ತಾ ಇದ್ರೆ ವಿಡಿಯೋಸ್ಗಳು 100% ತಲೆ ಒಡೆ ಹೋಗುತ್ತೆ. ಸೊ ನೋಡ್ತಾ ಇರಿ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ ದ ಶಂಟ್ ಜನರೇಟರ್ ಆಲ್ರೆಡಿ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್. Very important. In the shunt generator, what is the meaning of shunt generator? Means armature winding and field winding are connected in parallel. Armature winding and field winding are connected in parallel. Hence it is called shunt generator. Okay. In the shunt generator, the number of turns in the field winding is large because the resistance of the field winding na ಜಾಸ್ತಿ ಮಾಡಬೇಕು. That's the reason the shunt field winding ಅಂತ ಏನು ಕರಿತೀವಿ ಅಥವಾ field winding ಅಲ್ಲಿ number of turns na ಜಾಸ್ತಿ ಮಾಡಿದೀನಿ because reason is we have to increase the resistance. So ಇಲ್ಲಿ ಇಷ್ಟೇ ಕಾನ್ಸೆಪ್ಟ್. ಜಾಸ್ತಿ ರೆಸಿಸ್ಟೆನ್ಸ್, ಜಾಸ್ತಿ ಟರ್ನ್ಸ್, ಜಾಸ್ತಿ ಸುತ್ತಿದ್ರೆ ಜಾಸ್ತಿ ರೆಸಿಸ್ಟೆನ್ಸ್, ರೈಟ್? ಸುತ್ತೋದ್ ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ, ಸುತ್ತೋದ್ ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಸೊ ಇನ್ನು ಕರೆಂಟು ಮತ್ತು ವೋಲ್ಟೇಜ್ ಇಕ್ವೇಶನ್ ಬರ್ತೀವಿ. ಬಹಳ ಸಿಂಪಲ್. ನಾನು ಅವತ್ತು ಇದರಲ್ಲಿ ಹೇಳಿದ್ದೀನಿ, ಕರೆಂಟ್ ಬಂದ್ರೆ ಪಾಸಿಟಿವ್, ಹೋದ್ರೆ ನೆಗೆಟಿವ್, ರೈಟ್? ಯಾವ ಜಂಕ್ಷನ್ಗೆ ಕರೆಂಟ್ ಬಂದ್ರೆ ಪಾಸಿಟಿವ್, ಜಂಕ್ಷನ್ ಇಂದ ಕರೆಂಟ್ ಹೊರಟ್ರೆ ನೆಗೆಟಿವ್. ಅದನ್ನ ನೋಡ್ಕೊಂತ ಹೋಗ್ರಿ. ಪಾಸಿಟಿವ್ ನೆಗೆಟಿವ್ ನೋಡ್ಕೊಂತ ಹೋದ್ರೆ ಆಯ್ತು. ಇನ್ನು EMF ಇಕ್ವೇಶನ್ ಇಸ್ ಸೇಮ್ ಆಸ್ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ನೀವು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಏನ್ EMF ಇಕ್ವೇಶನ್ ಬರ್ದಿದ್ರೆ ಅದೇ EMF ಇಕ್ವೇಶನ್ ಇಲ್ಲಿ ಬರೆದ್ರೆ ಆಯ್ತು. E is equal to VT plus IARA plus V brush, right? Very simple. Next we have to move on. Second self-excited generator, that is series generator. Okay. Next ಎರಡನೇ ಬರೀತೀನಿ ನಾನು, series generator. Very important is series generator. So this is second self-excited generator. ಇದು ಎರಡನೇ self-excited generator, that is series generator. ಇದನ್ನ ನಾನು ಓದು ಅಸೈನ್ಮೆಂಟ್ ಹೇಳಿದ್ದೆ ನಿಮ್ಗೆ, 7ನೇ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಇದನ್ನ ಟ್ರೈ ಮಾಡಿ ಅಂತ ಹೇಳಿದೆ. ಯಾಕೆಂದ್ರೆ ಸೇಮ್ ಆಸ್ ಎ ಶಂಟ್ ಜನರೇಟರ್. ಶಂಟ್ ಜನರೇಟರ್ ಹೆಂಗೆ ಬರ್ದಿದ್ರಿ, ಏನೇನ್ ಸೆಂಟೆನ್ಸ್ಗಳು ನೀವು ಬರ್ದಿದ್ರಿ ಅದೇ ಸೆಂಟೆನ್ಸ್ಗಳು ಬರುತ್ತೆ, ಬೇರೇನು ಚೇಂಜಸ್ ಆಗಲ್ಲ. ಲಿಟ್ಲ್ ಬಿಟ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಶಂಟ್ ಅಂತಂದ್ರೆ ಗೊತ್ತಿರಬೇಕು, ಪ್ಯಾರಲಲ್ ಅಂತ ಹೇಳಿದ್ದೆ ನಾನು. ಶಂಟ್ ಅಂದ್ರೆ ಏನು? ಪ್ಯಾರಲಲ್. ಇನ್ನ ಸೀರೀಸ್ ಅಂದ್ರೆ ಗೊತ್ತಿರುತ್ತೆ. ಸೀರೀಸ್ ಅಂದ್ರೆ ಇಷ್ಟ. ನಾನು ಅದಕ್ಕೊಂದು ಟ್ರಿಕ್ ಹೇಳಿದೆ, ಬರ್ತಾ ಇರುವಂತ ಕರೆಂಟ್ಗೆ ಎಲ್ಲೂ ಡೈವರ್ಷನ್ ಇಲ್ಲ ಅಂದ್ರೆ ಅದು ಸೀರೀಸ್. ಎಲ್ಲಾದ್ರೂ ಡೈವರ್ಟ್ ಆಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಜಂಕ್ಷನ್, ಸೇ ಅಬೌಟ್ ಜಸ್ಟ್ ಅನ್ ಎಕ್ಸಾಂಪಲ್, ಒಂದು ಕರೆಂಟ್ ಹೋಗ್ತಾ ಇದೆ ಅಂದ್ಕೊಂಡು, ಈ ಕರೆಂಟ್ ಏನಾಗುತ್ತೆ, ಈ ಜಂಕ್ಷನ್ಗೆ ಬಂದ ತಕ್ಷಣ ಯೋಚನೆ ಮಾಡುತ್ತೆ ಯಾವ ದಾರಿಗೆ ಹೋಗ್ಬೇಕು. ಒಬ್ವಿಯಸ್ಲಿ ಏನು ಮಾಡಂಗಿಲ್ಲ, ಎರಡು ದಾರಿ ಇದೆ ನೋಡಿ, ಈ ಕಡೆನೂ ಇದೆ, ಈ ಕಡೆನೂ ಇದೆ. ಸೊ ಹಂಗಾಗಿ ಎರಡು ದಾರಿಲೂ ಹೋಯ್ತು. ಇದು ಪ್ಯಾರಲಲ್. ದಿಸ್ ಇಸ್ ಕಾಲ್ಡ್ ಪ್ಯಾರಲಲ್. ಅಂದ್ರೆ ಸೀರೀಸ್ ಅಂದ್ರೆ ಹೆಂಗಿರುತ್ತೆ ನೋಡಿ, ಸೀರೀಸ್ ಸಿಂಪಲ್, ಇದೇ ಕಾನ್ಸೆಪ್ಟ್ ನೋಡಿ. ಇದೊಂದು ಜಂಕ್ಷನ್, ಸೊ ಇಲ್ಲಿಂದ ಹೋಗುತ್ತೆ, ಸೊ ಹಿಂಗಿರುತ್ತೆ ನೋಡಿ. ಕರೆಂಟ್ ಹೊರಡುತ್ತೋ, ಈ ಕರೆಂಟ್ ಎಲ್ಲಿ ಬರಬೇಕು, ಈ ಜಂಕ್ಷನ್ ಬರಬೇಕು. ನೆಕ್ಸ್ಟ್ ಏನಾಗಬೇಕು, ಇದೇ ದಾರಿಲೇ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ, ಅದಕ್ಕೆ ಬೇರೆ ದಾರಿನೇ ಇಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಸೀರೀಸ್. ಸೊ ಇದೇ ತರ ನೀವು ಬರೆದ್ರೆ ಹೆಂಗ್ ಬರಿಬಹುದು ಅಂದ್ರೆ, ಸರ್ಕ್ಯೂಟ್ ಹೆಂಗ್ ಬರಿಬಹುದು, ಇದು ನೀವೇ ಪ್ರಯತ್ನ ಪಡಬಹುದು. ಬಹಳ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಶಂಟ್ ಜನರೇಟರ್ ಅಂದ್ರೆ ಏನು? ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಶಂಟ್ ಜನರೇಟರ್ ಅಂತ ಕರೀತೀವಿ. ಸೀರೀಸ್ ಜನರೇಟರ್ ಹೆಂಗ್ ಬರೆಯೋದು? ಸಿಂಪಲ್ ಕಾನ್ಸೆಪ್ಟ್. ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಸೀರೀಸ್ ಜನರೇಟರ್. ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಈಗ ನಾನು ಬರೀತೀನಿ ನೋಡಿ, ಬಹಳ ಸಿಂಪಲ್ ಆಗಿ ಹೇಳ್ತೀನಿ ನಾನು. ವೆನ್ ದ ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ರೈಟ್? ಸೊ ಫಸ್ಟ್ ಯಾವ್ದಾದ್ರು ಬರೀಬಹುದು. ಸೀರೀಸ್ ಅಂದ್ಮೇಲೆ ಯಾವ್ದಾದ್ರು ತಗೊಳ್ಳಿ. ಫಸ್ಟ್ ಆರ್ಮೇಚರ್ ವೈಂಡಿಂಗ್ ಆದ್ರೂ ಬರೀಬಹುದು ಅಥವಾ ಫೀಲ್ಡ್ ವೈಂಡಿಂಗ್ ಆದ್ರೂ ಬರೀಬಹುದು, ಯಾವ್ದಾದ್ರು ತಗೋಬಹುದು. ನಾನು ಫಸ್ಟ್ ಏನ್ ಮಾಡ್ತೀನಿ, ಈಗ
ಆರ್ಮೇಚರ್ ವೈಂಡಿಂಗ್ ತಗೋತೀನಿ. ದಿಸ್ ಇಸ್ ಅನ್ ಆರ್ಮೇಚರ್. ಸೊ ಜಸ್ಟ್ ರೈಟ್, ಅಂಡ್ it should be connected in series. It should be connected in series. Okay, it should be connected in series. ಯಾವ್ದ್ರ ಜೊತೆ? ಫೀಲ್ಡ್ ವೈಂಡಿಂಗ್ ಜೊತೆ. ಆರ್ಮೇಚರ್ ವೈಂಡಿಂಗ್ ನೋಡಿ, ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ, ಬಂದಿರೋ ಕರೆಂಟ್ ಸೀದಾ ಇಲ್ಲಿ ಹೋಗುತ್ತೆ. ಸೊ ಫೀಲ್ಡ್ ವೈಂಡಿಂಗ್ ಹೋಗುತ್ತೆ. ನೋಡಿ, ಇಲ್ಲಿ ನಾನು ಏನಾದ್ರು ಇನ್ನೊಂದು ಹಾಕಿದ್ರೆ ಇಟ್ ಬಿಕಮ್ಸ್ ಪ್ಯಾರಲಲ್ ಆಗ್ಬಿಡ್ತೈತಿ. ಇದು ಪ್ಯಾರಲಲ್ ಅಲ್ಲ, ಸೀರೀಸ್ ಜನರೇಟರ್ ತಗೊಂಡಿರೋದ್ರಿಂದ ಸೊ ಸೀರೀಸೇ ಬರೀಬೇಕು ಫೀಲ್ಡ್ ವೈಂಡಿಂಗ್. ಅಂಡ್ ಫೈನಲಿ ವಿ ಹ್ಯಾವ್ ಟು ಕನೆಕ್ಟೆಡ್ ಟು ದ ವೆರಿ ಸಿಂಪಲ್ ಲೋಡ್. ಓಕೆ, ಸೊ ಲೋಡ್ ಅಂತ ಬರೆದ್ರೆ ಆಯ್ತು. ನೋಡಿ, ಸರ್ಕ್ಯೂಟ್ ಎಷ್ಟು ಸಿಂಪಲ್ ಆಗೈತೆ. ಸೊ 2 ನಿಮಿಷದಲ್ಲಿ ಬರೆದ್ಬಿಡ್ಬೋದು. ಸೊ ದಿಸ್ ಈಸ್ ಜಿ. ಯಾಕೆ ಜಿ? ಜನರೇಟರ್, ಎನ್ಸ್ ಇಟ್ ಇಸ್ ಕಾಲ್ಡ್ ಜಿ, ಅಂಡ್ ಪ್ಲಸ್ ಅಂಡ್ ಮೈನಸ್. ವಾಟ್ ಈಸ್ ದ ಇಂಡ್ಯೂಸ್ಡ್ ಇಎಂಎಫ್ ಇನ್ ದ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್? ದಿಸ್ ಈಸ್ ಕಾಲ್ಡ್ ಫೀಲ್ಡ್ ಕರೆಂಟ್ ಅಥವಾ ಫೀಲ್ಡ್ ವೈಂಡಿಂಗ್ ಅಂತ ಕರಿತೀವಿ. F1, F2. Okay, field winding. This is called load, and next what we have to explain is current. Okay, so armature ಇಂದ ಎಲ್ಲಿಗೆ ಹೋಗಬೇಕು? ಕರೆಂಟ್ ಹೊರಡಬೇಕು. ಸೊ ಆರ್ಮೇಚರ್, ಸೊ ಅದಕ್ಕೆ ಏನಂತ ಕರೆಯೋಣ? IA. ಇದಕ್ಕೆ ಕರೆಂಟ್ ಹೋಗ್ಬೇಕೋ ಬೇಡವೋ? 100% ಹೋಗ್ಬೇಕು. ಯಾಕಂದ್ರೆ ಫೀಲ್ಡ್ ವೈಂಡಿಂಗ್ ಜನರೇಟ್ ಆಗಬೇಕು ಅಂದ್ರೆ ಅದಕ್ಕೆ ಕರೆಂಟ್ ಹೋಗ್ಬೇಕು. ಸೊ ಬಂದಿರೋ ಕರೆಂಟ್ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ಇಲ್ಲಿಗೆ ಬಂತು. ಇಲ್ಲಿಗೆ ಬಂದ್ಮೇಲೆ ಇಲ್ಲಿಗೆ ಬರಬೇಕು. ಇದೇ ಕರೆಂಟ್ ಇಲ್ಲಿಗೆ ಹೋಗುತ್ತೆ. ನಾನು ಹೆಸರು ಚೇಂಜ್ ಮಾಡ್ತೀನಿ ಅಷ್ಟೇ. ಇದಕ್ಕೆ ಏನ್ ಮಾಡ್ತೀನಿ ನಾನೀಗ? ISC ಅಂತ ಕರಿತೀನಿ. ಯಾಕೆ ಇದನ್ನ ISC ಅಂತ ಕರೆದೆ? ನಾನು ಓದಿದ್ರಲ್ಲಿ ಹೇಳಿದ್ದೆ, ವಿಡಿಯೋದಲ್ಲಿ ಹೇಳಿದೆ, 7ನೇ ವಿಡಿಯೋದಲ್ಲಿ. ಶಂಟ್ ಜನರೇಟರ್ ಅಲ್ಲಿ ಮೊದಲ 2 ಅಕ್ಷರ ತಗೋಬೇಕು. SH ಮೊದಲ 2 ಅಕ್ಷರ ತಗೋಬೇಕು. ISH ಅಂತ ಬರಿತಾ ಇದ್ರಿ ಶಂಟ್ ಜನರೇಟರ್ ಅಲ್ಲಿ. ಅದು ಶಂಟ್ ಕರೆಂಟ್ ಅಂತ ಆಗೋದು, ಶಂಟ್ ಫೀಲ್ಡ್ ವೈಂಡಿಂಗ್ ಕರೆಂಟ್ ಅಂತ ಆಗೋದು. ಇಲ್ಲಿ ನಾನು ಮೊದಲ 2 ಅಕ್ಷರ ಯಾವ್ದು? SC. ISC. ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್ ಈಸ್ ISC. ದ ಕರೆಂಟ್ ಈಸ್ ಫ್ರಮ್ ದ ಆರ್ಮೇಚರ್. ಆರ್ಮೇಚರ್ ಇಂದ ಕರೆಂಟ್ ಬರ್ತಾ ಇರೋದ್ರಿಂದ ಅದನ್ನ IA ಅಂತ ಕರೆದೆ. ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್ ISC. What is the current flowing to the load? IL. The current is flowing to the load IL. The current is flowing to the field winding ISC. What is the current from the armature? That is IA. IA ಬರ್ತಾ ಇದೆ, ISC ಹೋಗ್ತಾ ಇದೆ, IL ಲೋಡಿಗೆ ಹೋಗ್ತಾ ಇದೆ. ಸೊ ಇಷ್ಟು ನೀಟಾಗಿ ಬರ್ತಾ ಇದೆ. Then what is the voltage across the load? That is VT, terminal voltage. What is the voltage across the load? ಲೋಡ್ ಹತ್ರ ಸಿಗುವಂತ ವೋಲ್ಟೇಜ್ ಏನಂತ ಕರಿತೀವಿ? ಟರ್ಮಿನಲ್ ವೋಲ್ಟೇಜ್ ಪ್ಲಸ್ ಅಂಡ್ ಮೈನಸ್. ಸಿಂಪಲ್. ಎಷ್ಟು ನೀಟಾಗಿ ಬರೀಬೋದು. ಇದನ್ನ ಬರೆದ್ರೆ ಆಯ್ತು. ಓಕೆ, ಇನ್ನೊಂದ್ಸತಿ ಬರೀತೀನಿ, ಸರ್ಕ್ಯೂಟ್ ನೋಡ್ಕೊಂಡು ಬರ. ವೆರಿ ಸಿಂಪಲ್ ಸರ್ಕ್ಯೂಟ್. ಸೊ ಫಸ್ಟ್ ರೈಟ್ ಆರ್ಮೇಚರ್, next write the field winding, and finally we are taken as a load. Okay, simple. Okay, so this is generator plus minus. So what is the induced EMF? E. So that is in anti-clockwise direction. A1, A2, very important. This is F1, F2. That is field winding. Okay. So F1, F2. So this is load. Next we have to indicate the current. Current ni indicate ಮಾಡಬೇಕು. So armature ಇಂದ current ಹೊರಡೋದು. ಯಾವಾಗಲೂ ನೆನಪಿಟ್ಕೊಳ್ಳಿ, ಫೀಲ್ಡ್ ವೈಂಡಿಂಗ್ ಗೆ ಕರೆಂಟ್ ಬರಬೇಕು, ಆರ್ಮೇಚರ್ ಇಂದ ಕರೆಂಟ್ ಹೊರಡಬೇಕು. ತಲೆ ಹೊರಡಿಟ್ಕೊಳ್ಳಿ. ಆರ್ಮೇಚರ್ ಇಂದ ಯಾವಾಗಲೂ ಕರೆಂಟ್ ಹೊರಡುತ್ತೆ, ಫೀಲ್ಡ್ ವೈಂಡಿಂಗ್ ಗೆ ಕರೆಂಟ್ ಬರಬೇಕು. ನೋಡಿ, ಈಗ ಆರ್ಮೇಚರ್ ಇಂದ ಕರೆಂಟ್ ಹೊರಡ್ತು, ಇದಕ್ಕೆ ಏನಂತ ಹೆಸರು ಕೊಡೋಣ? IA ಅಂತ ಕೊಡೋಣ. ಯಾಕೆ IA ಅಂತ ತಗೊಂಡೆ? ಆರ್ಮೇಚರ್ ಕರೆಂಟ್ ಇರೋದ್ರಿಂದ, ಆರ್ಮೇಚರ್ ಇಂದ ಹೊರಡ್ತಾ ಇರೋ ಕರೆಂಟ್ ಇಂದ ಅದಕ್ಕೆ IA ಅಂತ ಕೊಡ್ಕೊಂಡೆ. ನೆಕ್ಸ್ಟ್ ದ ಕರೆಂಟ್ ಇಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ಸೊ ಅದಕ್ಕೆ ಏನಂತ ಕರೆಯೋಣ? ISC ಅಂತ ಕರಿತೀನಿ. ಯಾಕೆ ISC ಅಂತ ಕರೆದೆ ಅಂದ್ರೆ, ಮೊದಲ 2 ಅಕ್ಷರ ಏನಿದೆ ಅದನ್ನ ತಗೋಬೇಕು. SC, ದಟ್ ಈಸ್ ಅಲ್ಲಿ ಶಂಟ್ ಅಂತ ತಗೊಂತಾ ಇದ್ರೆ ISH ಅಂತ ತಗೊಂತಾ ಇದ್ವಿ. ಯಾಕೆ SH ಅಂತಂದ್ರೆ ಮೊದಲ 2 ಅಕ್ಷರ ಕರೆಂಟ್ ಬರ್ತಿತ್ತು, ಅದಕ್ಕೆ ತಗೊಂಡು. ಇಲ್ಲಿ ISC ಅಂತ ತಗೊಂಡೆ. ಸೀರೀಸ್ ಅದನ್ನ ISC. ನೆಕ್ಸ್ಟ್ ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಟು ದ ಲೋಡ್? ದಟ್ ಈಸ್ IL. ಸಿಂಪಲ್, ಕ್ಲೋಸ್. ಸೊ ಈಗ ನೀವೇನ್ ಮಾಡಬೇಕು? ಶಂಟ್ ಜನರೇಟರ್ ಅಲ್ಲಿ ಏನ್ ಬರೆದ್ರಿ, ಶಂಟ್ ಜನರೇಟರ್ ಅಲ್ಲಿ ಏನ್ 2 ಪಾಯಿಂಟ್ ಬರೆದ್ರಿ, ಅದೇ ಪಾಯಿಂಟ್ ಇಲ್ಲಿ ಬರೀಬೇಕು. ಸಿಂಪಲ್ ಪಾಯಿಂಟ್, ರೈಟ್?
ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಯಾವ ತರ ಕನೆಕ್ಟ್ ಮಾಡಿದ್ವಿ ನಾವು? ಸೀರೀಸ್. ನೋಡಿ ಸೀರೀಸ್ ಆಗಿದೆ, ಯಾಕಂದ್ರೆ ಬಂದಿರೋ ಕರೆಂಟ್ ಸೀದಾ ಎಲ್ಲಿ ಹೋಗ್ತಾ ಇದೆ? ಫೀಲ್ಡ್ ಗೆ ಹೋಗ್ತಾ ಇದೆ, ಎಲ್ಲೂ ಬೇರೆ ಹೋಗಕ್ ಚಾನ್ಸ್ ಇಲ್ಲ. ದಟ್ ಈಸ್ ಕಾಲ್ಡ್ ಸೀರೀಸ್. ಡಿವಿಯೇಷನ್ ಆಯ್ತು ಅಂದ್ರೆ ಅದು ಪ್ಯಾರಲಲ್, ರೈಟ್? ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಸೀರೀಸ್ ಜನರೇಟರ್. ಫಸ್ಟ್ ಪಾಯಿಂಟ್ ಬರ್ಬಿಡ್ಬೇಕು. ಸೊ ಫಸ್ಟ್ ಪಾಯಿಂಟ್, ಆರ್ಮೇಚರ್ ವೈಂಡಿಂಗ್ and armature winding and field winding, armature winding and field winding are connected in series, hence it is called series generator. Hence it is called series generator. Simple. Armature winding and field winding are connected in series, hence it is called series generator. ಇದು ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಎರಡನೇ ಪಾಯಿಂಟ್, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಶಂಟ್ ಜನರೇಟರ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ನಾವೇನ್ ಬರ್ದಿದ್ವಲ್ಲ, ಶಂಟ್ ಜನರೇಟರ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ನಾವೇನ್ ಬರ್ದಿದ್ವಿ ಇದು ಜಾಸ್ತಿ ಇತ್ತು. ಇದು ಶಂಟ್ ಜನರೇಟರ್ ಅಲ್ಲ, ಐ ಆಮ್ ಸೇಯಿಂಗ್ ಇನ್ ದ ಶಂಟ್ ಜನರೇಟರ್, ರೈಟ್? ಇನ್ ದ ಶಂಟ್ ಜನರೇಟರ್ number of turns in the field winding must be increases to increase the resistance of the field winding, right? ಇಲ್ಲಿ ಏನ್ ಮಾಡ್ತಾ ಇದ್ವಿ, ಇಲ್ಲಿ ಅಬ್ಸರ್ವ್ ಮಾಡಬೇಕು, ವೆರಿ ಸಿಂಪಲ್. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಬಹಳ ಕಮ್ಮಿ ಇದೆ. ಜಸ್ಟ್ ಡಿಫರೆನ್ಸ್ ಗಳನ್ನ, ಕಂಪ್ಯಾರಿಸನ್ ಗಳನ್ನ ಅರ್ಥ ಮಾಡ್ಕೊಂಡು ಹೋಗ್ರಿ. ಶಂಟ್ ಜನರೇಟರ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಇನ್ ದ ಫೀಲ್ಡ್ ವೈಂಡಿಂಗ್ ಜಾಸ್ತಿ ಇತ್ತು, ಅಂದ್ರೆ ಸುತ್ತೋದೇನಾಗಿತ್ತು? ಜಾಸ್ತಿ ಇತ್ತು. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಬಹಳ ಕಮ್ಮಿ, ಸುತ್ತಿರೋದು ತುಂಬಾ ಕಮ್ಮಿ ಇದೆ. ನೋಡಿ ಇಷ್ಟೇ ಸುತ್ತಿರೋದು ನಾನು. ನಂಬರ್ ಆಫ್ ಟರ್ನ್ಸ್ ಕಮ್ಮಿ ಅಂದ್ರೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಒಬ್ವಿಯಸ್ಲಿ ಕಮ್ಮಿ, ರೈಟ್? ನಂಬರ್ ಆಫ್ ಟರ್ನ್ಸ್ ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ಸುತ್ತೋದು ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ಸುತ್ತೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಶಂಟ್ ಜನರೇಟರ್ ಅಲ್ಲಿ ಸುತ್ತೋದು ಜಾಸ್ತಿ ಮಾಡಿದೆ, ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದ್ವಿ. ಇಲ್ಲಿ ಸುತ್ತೋದನ್ನ ಕಮ್ಮಿ ಮಾಡಿದೀವಿ, ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡಿದೀವಿ. ಯಾಕೆಂದ್ರೆ ಸೀರೀಸ್ ಕರೆಂಟ್ ಹರಿಬೇಕೀಗ. ಕರೆಂಟ್ ಹರಿಬೇಕು ಅಂತಂದ್ರೆ ನಾನು ರೆಸಿಸ್ಟೆನ್ಸ್, ಅದರ ಅಪೋಸಿಷನ್ ಯಾವ್ದಿರೋದು? ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಏನ್ ಮಾಡ್ಬೇಕು? ನಾನು ಕಮ್ಮಿ ಮಾಡ್ಬೇಕು. ಯಾಕಂದ್ರೆ ಸೀರೀಸ್ ಇದು, ಸೀರೀಸ್ ಅಲ್ಲಿ ಕರೆಂಟ್ ಹರಿತಾ ಇದೆ. ನೋಡಿ ಇಲ್ಲಿಂದ ಬಂದ ಕರೆಂಟ್, ಇಲ್ಲಿಂದ ಸಲೀಸ ಕರೆಂಟ್ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಲೋಡಿಗೆ ಹೋಗ್ಬೇಕು. ಸಲೀಸ ಕರೆಂಟ್ ಹರಿಬೇಕು ಲೋಡಿಗೆ ಅಂತಂದ್ರೆ, ಸೊ ನಾವು ಸುತ್ತುವಂತ ಟರ್ನ್ಸ್ ಏನಾಗಿರ್ಬೇಕು? ಕಮ್ಮಿ ಇರಬೇಕು. ಬಟ್ ಪ್ಯಾರಲಲ್ ಅಲ್ಲಿ ಕರೆಂಟ್ ಡಿಸ್ಟ್ರಿಬ್ಯೂಷನ್ ಆಗತ್ತೆ. ಕರೆಂಟು ಸೊ ಇಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ವೇರಿಯಸ್ ಬ್ರಾಂಚಸ್. ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಹರಿಯುವಂತ ಕರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ನಂಬರ್ ಆಫ್ ಟರ್ನ್ಸ್ ನ ಏನ್ ಮಾಡ್ತೀವಿ? ಅಲ್ಲಿ ಜಾಸ್ತಿ ಮಾಡ್ತೀವಿ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ನ ಕಮ್ಮಿ ಮಾಡಿದೀವಿ, ರೆಸಿಸ್ಟೆನ್ಸ್ ಕಮ್ಮಿ ಆಯ್ತು. ಯಾವಾಗ ರೆಸಿಸ್ಟೆನ್ಸ್ ಕಮ್ಮಿ ಆಯ್ತು, ಕರೆಂಟ್ ಹರಿಯೋದೇನಾಗೋಯ್ತು? ಜಾಸ್ತಿ ಹರಿಯುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, ವೆರಿ ಸಿಂಪಲ್. ಅಲ್ಲಿ ಡಿಫರೆನ್ಸ್ ಏನ್ ಮಾಡಿದ್ವಿ ನಾವು? ಅಲ್ಲಿ ಶಂಟ್ ಜನರೇಟರ್ ಅಲ್ಲಿ ಏನ್ ಡಿಫರೆನ್ಸ್ ಮಾಡಿದ್ವಿ? ನಂಬರ್ ಆಫ್ ಟರ್ನ್ಸ್ ಇನ್ ದ ಫೀಲ್ಡ್ ವೈಂಡಿಂಗ್ ಈಸ್ ಮೋರ್, ಹೆನ್ಸ್ ರೆಸಿಸ್ಟೆನ್ಸ್ ಆಫ್ ದ ಫೀಲ್ಡ್ ವೈಂಡಿಂಗ್ ಈಸ್ ಮೋರ್. ಎಲ್ಲಿ? ಶಂಟ್ ಜನರೇಟರ್ ಅಲ್ಲಿ. ಸೀರೀಸ್ ಜನರೇಟರ್ ಅಲ್ಲಿ ಏನ್ ಬರೀಬೇಕು? The field winding has less number of turns. Field winding has less number of turns. Hence, resistance of the field winding is also less. Anta barrade. Resistance field winding has less number of turns. Field winding has less number of turns. Hence, resistance of the field winding is also less. Barrade. Okay. Second point: field winding as less number of turns. Field winding as less number of turns. Field winding as less number of turns. Hence resistance of the field winding is also, hence resistance of the field winding, hence resistance of the field winding is also less. Very simple, right? Shunt generator ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಸುತ್ತೋದು ಏನಾಗಿತ್ತು? ನೀವು ಕನ್ಫ್ಯೂಷನ್ ಆಗ್ಬಿಟ್ರಿ, ಒಂದ್ ತಲೆ ಹೊಡೆ ಇಟ್ಕೊಂಡ್ಬಿಟ್ರಿ. ಶಂಟ್ ಜನರೇಟರ್ ಅಂದ್ರೆ ಅಲ್ಲಿ ಸುತ್ತೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಸೀರೀಸ್ ಜನರೇಟರ್ ಅಲ್ಲಿ ಸುತ್ತೋದು ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ಇನ್ನು ಕನ್ಸ್ಟ್ರಕ್ಷನ್ ವೈಸ್ ಬರೆಯೋದು ಬಾರಿ ಸುಲಭ. ಎಲ್ಲೂ ಕರೆಂಟ್ ನ ಡೈವರ್ಷನ್ ಮಾಡದೆ ಒಂದೇ ಪಾತ್ ಅಲ್ಲಿ ಬರದೆ ಅದು ಸೀರೀಸ್ ಜನರೇಟರ್. ನೀವು ಬರೆಯುವಂತ ಜನರೇಟರ್ ಪ್ಯಾರಲಲ್ ಅಲ್ಲಿ ಇತ್ತು ಅಂದ್ರೆ ಕರೆಂಟ್ ಡೈವರ್ಷನ್ ಆಯ್ತು ಅಂದ್ರೆ ಅದು ಶಂಟ್ ಜನರೇಟರ್. ಇಷ್ಟೇ ತಲೆ ಹೊಡೆ ಇಟ್ಕೋಬೇಕು. ಇನ್ ಬರ್ದಿರೋ ಪಾಯಿಂಟ್ ಈ ಸೇಮ್. ಒಂದ್ ಕಲ್ತ್ರಿ ಅಂದ್ರೆ ಇನ್ನೊಂದು ಫ್ರೀ ನಿಮಗೆ. ಶಂಟ್ ಜನರೇಟರ್ ಕಲ್ತ್ರಿ ಅಂದ್ರೆ ಸೀರೀಸ್ ಜನರೇಟರ್ ಫ್ರೀ. ಯಾಕಂದ್ರೆ ನೋಡೋ ಅವಶ್ಯಕತೆ ಡೈರೆಕ್ಟ್ ಆಗಿ ಬರ್ದ್ಬಿಡೋದು. ಏನ್ ಚೇಂಜ್ ಆಗತ್ತೆ ನಿಮ್ಗೆ?
ಇಲ್ಲಿ ಸೀರೀಸ್ ಅಲ್ಲಿ ಪ್ಯಾರಲ್ ಅಂತ ಬರೀತೀರಿ, ಇಲ್ಲಿ ಸೀರೀಸ್ ಅಂತ ಬರೀತೀರಿ. ಇಲ್ಲಿ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಅಂತ ಬರೀತಾ ಇದ್ವಿ, ಇಲ್ಲಿ ಶಂಟ್ ಜನರೇಟರ್ ಅಲ್ಲಿ ಲೆಸ್ ನಂಬರ್ ಆಫ್ ಟರ್ನ್ಸ್ ಅಂತ ಬರೀತೀವಿ. ರೆಸಿಸ್ಟೆನ್ಸ್ ಆಫ್ ದ ಫೀಲ್ಡ್ ವೈಂಡಿಂಗ್ ಇಸ್ ಆಲ್ಸೋ ವೆರಿ ಲೆಸ್. ಮುಗದೆ ಹೋಯ್ತು. ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, hence it is called series generator. Field winding has less number of turns, hence resistance of the field winding is also less. ಯಾಕೆ ಸರ್ ಇಲ್ಲಿ ಸುತ್ತೋದು ಕಮ್ಮಿ ಮಾಡಿದೀವಿ ಅಂತಂದ್ರೆ ಈ ರೀಸನ್ ಇಷ್ಟೇ, ಬಂದಿರುವಂತ ಕರೆಂಟ್ ಲೋಡಿಗೆ ಹೋಗ್ಲೇಬೇಕು. ಲೋಡಿಗೆ ಹೋಗ್ಲೇಬೇಕು ಅಂದ್ರೆ ಮಧ್ಯೆ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಮಧ್ಯೆ ಯಾವುದೇ ಡಿಸ್ಟರ್ಬೆನ್ಸ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಕಮ್ಮಿ ಇರಬೇಕು. ರೆಸಿಸ್ಟೆನ್ಸ್ ಕಮ್ಮಿ ಇತ್ತು ಅಂದ್ರೆ ಕರೆಂಟ್ ಹರಿಯೋದೇನಾಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ. ಸೊ ಅಲ್ಲಿಗೆ ರೆಸಿಸ್ಟೆನ್ಸ್ ನಾನು ಕಮ್ಮಿ ಮಾಡಬೇಕು ಅಂದ್ರೆ ಸುತ್ತೋದ್ನೇನ್ ಮಾಡಬೇಕು, ಕಮ್ಮಿ ಮಾಡಬೇಕು. ವೆರಿ ಸಿಂಪಲ್. ಬಟ್ ಶಂಟ್ ಜನರೇಟರ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ನ ಜಾಸ್ತಿ ಮಾಡ್ತೀವಿ, ಯಾಕಂದ್ರೆ ಪ್ಯಾರಲ್ ಕರೆಂಟ್ ಡೈವರ್ಷನ್ ಆಗಿರೋದ್ರಿಂದ. ಸೊ ನೋ ನೀಡ್ ಆಫ್ ಎನಿ ಡಿಸ್ಟ್ರಿಬ್ಯೂಷನ್ ಟು ದ ಲೋಡ್. ಕರೆಂಟ್ ಲೋಡಿಗೆ ಎಲ್ಲಾ ಕರೆಂಟ್ ಲೋಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಸೊ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಸೊ ಕರೆಂಟ್ ಆಟೋಮೆಟಿಕಲಿ ಲೋಡಿಗೆ ಹೋಗುತ್ತೆ. ಇಫ್ ಇಟ್ ರೆಸಿಸ್ಟೆನ್ಸ್ ಇಸ್ ದೇರ್ ಆರ್ ನಾಟ್, ಇರ್ಲಿ ಬಿಡ್ಲಿ, ಸೊ ಆಟೋಮೆಟಿಕಲಿ ಕರೆಂಟ್ ಲೋಡಿಗೆ ಹೋಗುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಈಗ ಏನಾರು ನಾನು ಇಲ್ಲಿ ನಂಬರ್ ಆಫ್ ಟರ್ನ್ಸ್ ನ ಜಾಸ್ತಿ ಮಾಡ್ಬಿಟ್ರೆ ಕರೆಂಟ್ ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಸೊ ಕರೆಂಟ್ಗೆ ಡೈವರ್ಷನ್ ಒಂದು ರೆಸಿಸ್ಟೆನ್ಸ್ ಪಾತ್ ಕೊಟ್ಟಂಗ ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ನ ಸುತ್ತೋದು ಕಮ್ಮಿ ಮಾಡೋದು. ಬಹಳ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಶಂಟ್ ಜನರೇಟರ್ ಅಲ್ಲಿ ಸುತ್ತೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಸೀರೀಸ್ ಜನರೇಟರ್ ಅಲ್ಲಿ ಸುತ್ತೋದು ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ವೆರಿ ಸಿಂಪಲ್. ಓಕೆ. ಸೊ ಇದಿಷ್ಟು ಬರೆದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು? ವೋಲ್ಟೇಜ್ ಅಂಡ್ ಕರೆಂಟ್ ಇಕ್ವೇಶನ್. ನೆಕ್ಸ್ಟ್ ಹೆಡ್ಡಿಂಗ್ ಹಾಕೋಬೇಕು, ವೋಲ್ಟೇಜ್ ಅಂಡ್ current equation. Voltage and current equation. Very simple, right? So ನೀವೆಲ್ಲಾದ್ರಲ್ಲೂ ಬರ್ದಿದ್ರಿ, ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಲ್ಲೂ ವೋಲ್ಟೇಜ್ ಅಂಡ್ ಕರೆಂಟ್ ಇಕ್ವೇಶನ್ ಬರ್ದಿದ್ರಿ. ಅದೇ ತರ ಇಲ್ಲೂ ಅಷ್ಟೇ ವೋಲ್ಟೇಜ್ ಕರೆಂಟ್ ಇಕ್ವೇಶನ್ ಬರೀ. ಫಸ್ಟ್ ಏನ್ ಮಾಡ್ರಿ, ಕರೆಂಟ್ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ವೋಲ್ಟೇಜ್ ಲಾಸ್ಟಿಗೆ ಬರೀ. ಫಸ್ಟ್ ಕರೆಂಟ್ ಎಷ್ಟು ಕಾಣ್ತಾ ಇದೆ ಕರೆಂಟ್. ಇಲ್ಲಿ ನಮಗೆ ಕಾಣ್ತಾ ಇರೋ ಕರೆಂಟ್ ಎಷ್ಟು? ಒಂದು IA, ಇನ್ನೊಂದು ISC, ಇನ್ನೊಂದು IL. 3 ಕರೆಂಟ್ ಕಾಣ್ತಾ ಇದೆ. IA, ISC, IL 3 ಕರೆಂಟ್ ಕಾಣ್ತಾ ಇದೆ. ಇಲ್ಲಿ ನೀವು ಹೇಳ್ಬೇಕಾಗಿರೋದೇನು, ದ ಕರೆಂಟ್ ಈಸ್ ರೆಪ್ರೆಸೆಂಟೆಡ್. ದ ಕರೆಂಟ್ ಇನ್ ದ ಸೀರೀಸ್ ಜನರೇಟರ್ ಈಸ್ ರೆಪ್ರೆಸೆಂಟೆಡ್ ಬೈ IA, ISC ಅಂಡ್ IL. ದ ಕರೆಂಟ್ ಇನ್ ದ ಸೀರೀಸ್ ಜನರೇಟರ್ ಈಸ್ ರೆಪ್ರೆಸೆಂಟೆಡ್ ಬೈ IA, ISC, IL. ಈ IA, ISC, IL ಇದಾವಲ್ಲ, ಇವು 3 ಸಮವಾಗಿರ್ತಾವ, ಡಿಫರೆಂಟ್ ಆಗಿರ್ತಾವ ಅನ್ನೋದು ನೀವು ನೆಕ್ಸ್ಟ್ ಪ್ರಶ್ನೆ ಹೋಗ್ಬೇಕು. ವೆದರ್ IA, ISC, IL ಆರ್ ಈಕ್ವಲ್ ಆರ್ ನಾಟ್. 3 ಈಕ್ವಲ್ ಆಗಿರ್ತವೆ. ನಾನು ಹೇಳಿದೀನಿ ಸೀರೀಸ್ ಅಲ್ಲಿ ಕರೆಂಟ್ ಸೇಮ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಹೊರಟಿರೋ ಕರೆಂಟ್, ಇಲ್ಲಿಂದ ಹೊರಟಿದ ಕರೆಂಟ್, ಇಲ್ಲಿಂದ ಹೊರಟಿರೋ ಕರೆಂಟ್ ಎಲ್ಲಿ ಹೋಯ್ತು? ಫೀಲ್ಡ್ ವೈಂಡಿಂಗ್ ಹೋಯ್ತು. ಫೀಲ್ಡ್ ವೈಂಡಿಂಗ್ ಇಂದ ಹೊರಟಿರೋ ಕರೆಂಟ್ ನೆಕ್ಸ್ಟ್ ಲೋಡಿಗೆ ಹೋಗುತ್ತೆ. ಸೊ ಎಲ್ಲಾ 3 ಕರೆಂಟ್ ಒಂದೇ, ಯಾಕೆಂದ್ರೆ ಇಲ್ಲಿಂದ ಹೊರಟಿರೋ ಕರೆಂಟ್, ಫಾರ್ ಎಕ್ಸಾಂಪಲ್ ಇದು 2 ಆಂಪ್ಸ್ ಇದೆ ಅಂತಂದ್ರೆ ISC 2 ಆಂಪ್ಸ್ ಇರುತ್ತೆ, IL 2 ಆಂಪ್ಸ್ ಇರುತ್ತೆ. ಯಾಕಂದ್ರೆ ಎಲ್ಲೂ ಕರೆಂಟ್ ಡೈವರ್ಷನ್ ಆಗಿಲ್ಲ. ಕರೆಂಟ್ ಡೈವರ್ಷನ್ ಆಗಿದ್ರೆ ಕರೆಂಟ್ ಸ್ಪ್ಲಿಟ್ ಆಗೋದು. ಸೊ 1 ಆಂಪ್ಸ್ ಈ ಕಡೆ 1 ಆಂಪ್ಸ್ ಈ ಕಡೆ ಅಂತ ನಾವು ಹೇಳ್ಬೋದಾಗಿತ್ತು, ಡಿಪೆಂಡ್ಸ್ ಅಪಾನ್ ದ ರೆಸಿಸ್ಟೆನ್ಸ್, ರೈಟ್? ಸೊ ಇಲ್ಲಿ ಸ್ಪ್ಲಿಟ್ಟೇ ಆಗಿಲ್ಲ, ಕರೆಂಟ್ ಸ್ಪ್ಲಿಟ್ಟೇ ಆಗಿಲ್ಲ ಅಂದ್ಮೇಲೆ ಇಲ್ಲಿ ಎಷ್ಟು ಕರೆಂಟ್ ಇರುತ್ತೋ ಇಲ್ಲೂ ಅಷ್ಟೇ ಕರೆಂಟ್ ಇರುತ್ತೆ, ಇಲ್ಲೂ ಅಷ್ಟೇ ಕರೆಂಟ್ ಇರುತ್ತೆ. ಇದನ್ನ ಹಿಂಗ್ ಬರಿಬೋದಾ? IA is equal to ISC is equal to IL ಬರಿಬೋದಲ್ವಾ? ವೆರಿ ಸಿಂಪಲ್ ಆಗಿ ಬರಿಬೋದು. IA is equal to ISC is equal to IL. ನೋಡಿ ಕರೆಂಟಿನ ಕಥೆನೇ ಮುಗೀತು. ವೆರಿ ಸಿಂಪಲ್. The current in the series generator is represented by IA, ISC and IL. IA is equal to ISC is equal to IL. ಯಾಕಂದ್ರೆ ಸೀರೀಸ್ ಅಲ್ಲಿ ಇರೋದ್ರಿಂದ ಕರೆಂಟ್ ಏನಾಗೋಯ್ತು, ಸೇಮ್. ವೆರಿ ಸಿಂಪಲ್ ಆಗಿ ಬರೀಬಹುದು. ನೋಡಿ ಕರೆಂಟಿನ ಕತೆ ಮುಗೀತು. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ವೋಲ್ಟೇಜ್. ನೆಕ್ಸ್ಟ್ ಟೈಮ್ ಬರೆಯೋಣ ವೋಲ್ಟೇಜ್ ಇಕ್ವೇಶನ್ ಬರೆಯೋಣ. ವಾಟ್ ಈಸ್ ದ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ದ ಜನರೇಟರ್? ಜನರೇಟರ್ ಅಲ್ಲಿ ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಗಿದೆ? ಇಂಡ್ಯೂಸ್ ಆಗಿರೋ ವೋಲ್ಟೇಜ್ ಏನಂತ ನಾವು ಕೊಟ್ಟಿದೀವಿ? ಸಿಂಬಲ್ ಇ ಅಂತ ಕೊಟ್ಟಿದೀವಿ. ಈ ಬೆಲೆ ಗೊತ್ತಿಲ್ಲ ನನ್ಗೆ, ಎಷ್ಟು ಜನರೇಟ್ ಆಗಿದೆ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾವು ಈಕ್ವೇಶನ್ ಬರೀಬೇಕು, ಫಾರ್ಮುಲಾ ಜನರೇಟ್ ಮಾಡಬೇಕು. ಸೊ ಇ ಇಸ್ ಈಕ್ವಲ್ ಟು ನೋಡಿ ಹೇಳಿದೀನಿ ಇಲ್ಲಿ. ಸೊ ಲೋಡ್ ಹತ್ರ ಸಿಗುವಂತ ವೋಲ್ಟೇಜ್ಗೆ ಏನಂತ ಹಾಕಂತೀವಿ ನಾವು? VT. ಓಕೆ, ಲೋಡ್ ಹತ್ರ ಹಾಕೋಣಂತ ವೋಲ್ಟೇಜ್ಗೆ VT ಅಂತ ಕರಿತೀವಿ. So what is the voltage across the load? VT, terminal voltage. Very good, very important, terminal voltage, right? So load hatra siguanta voltage ನಾವು terminal voltage ಅಂತ ಕರಿತೀವಿ. What is the voltage induced in generator? Generator ಅಲ್ಲಿ ಜನರೇಟ್ ಆಗುವಂತ ವೋಲ್ಟೇಜ್ ನ ಬೆಲೆ ಎಷ್ಟು? What is the formula? E is equal to, whether E is equal to VT? E is equal to VT ಆಗುತ್ತಾ? ಸಪೋಸ್ ನಾನು ಅವತ್ತು ಎಕ್ಸಾಂಪಲ್ ಹೇಳಿದೆ, ಇಲ್ಲಿ 220 ವೋಲ್ಟ್ ಜನರೇಟ್ ಆಗಿದೆ ಅಂತ ಅನ್ಕೊಳ್ಳೋಣ. 220 ವೋಲ್ಟ್ ಜನರೇಟ್ ಆಗಿದೆ. ಎಲ್ಲಾ 220 ವೋಲ್ಟ್ ಲೋಡ್ ಹತ್ರ ಸಿಗುತ್ತಾ? ಇಲ್ಲ. ಸೊ ಅವೈಲಬಿಲಿಟಿ ಇರಲ್ಲ. ಸೊ ಎಷ್ಟು ಸಿಗ್ಬೋದು? ಒಂದು 200 ವೋಲ್ಟ್ ಸಿಗ್ಬೋದು. ಎಷ್ಟು ಸಿಗುತ್ತೆ? 200 ವೋಲ್ಟ್ ಸಿಗುತ್ತೆ. ಸೊ E is equal to VT ಅಂತ ಬರೆದ್ರೆ ಸರಿ ಇರುತ್ತಾ? ತಪ್ಪು. ಸೊ ಇಟ್ ಈಸ್ ರಾಂಗ್. ಪ್ಲಸ್
ದೆನ್ ಹಂಗಾರೆ ಎಲ್ಲೆಲ್ಲಿ ಡ್ರಾಪ್ ಆಗಿದೆ, ಇಲ್ಲಿ ಎರಡು ಕಡೆ ಡ್ರಾಪ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಶಂಟ್ ಜನರೇಟರ್ ಅಲ್ಲಿ ಎರಡು ಕಡೆ ಡ್ರಾಪ್ ಆಗ್ತಿರಲಿಲ್ಲ, ಒಂದು ಕಡೆ ಮಾತ್ರ ಡ್ರಾಪ್ ಆಗ್ತಾ ಇತ್ತು. ಎಲ್ಲಿ? ಆರ್ಮೇಚರ್ ಅಲ್ಲಿ ಮಾತ್ರ ಡ್ರಾಪ್ ಆಗ್ತಾ ಇತ್ತು. ಆರ್ಮೇಚರ್ ಅಲ್ಲಿ ನಾವು ಸುತ್ತಿರುವಂತ ರೆಸಿಸ್ಟೆನ್ಸ್ ಅಥವಾ ನಾವು ಸುತ್ತಿರುವಂತ ವೈಂಡಿಂಗ್ ಅಲ್ಲಿರೋ ರೆಸಿಸ್ಟೆನ್ಸ್ ಏನ್ ಮಾಡ್ತಾ ಇತ್ತು? ನುಂಗ್ತಾ ಇತ್ತು, ಸಮ್ ವೋಲ್ಟೇಜ್ ನ ನುಂಗ್ತಾ ಇತ್ತು. ಇಲ್ಲಿ ಹಂಗಲ್ಲ, ಎರಡು ಕಡೆ ನುಂಗುತ್ತೆ. ಎಲ್ಲೆಲ್ಲಿ? ಒಂದು ಇಲ್ಲಿ ಆರ್ಮೇಚರ್ ಅಲ್ಲಿ ಇರುವಂತ ಇಲ್ಲಿ 9 ವೋಲ್ಟ್ಸ್ ನುಂಗುತ್ತೆ. ಸಪೋಸ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು 9 ವೋಲ್ಟ್ ನುಂಗುತ್ತೆ. ಎಲ್ಲಿ? ಆರ್ಮೇಚರ್ ಅಲ್ಲಿರೋ ಆರ್ಮೇಚರ್ಗೆ ಸುತ್ತಿರುವಂತ ವೈಂಡಿಂಗ್ ನ ರೆಸಿಸ್ಟೆನ್ಸ್ 9 ವೋಲ್ಟ್ ನುಂಗುತ್ತೆ. ಸರ್ ಮತ್ತೆ ಇನ್ನು ಉಳಿದಿರೋ 9 ವೋಲ್ಟ್ ಯಾರು ನುಂಗ್ತಾರೆ ಅಂದ್ರೆ ಇವ್ರು ನುಂಗ್ತಾರೆ. ಯಾಕೆಂದ್ರೆ ಸೀರೀಸ್ ಕನೆಕ್ಟ್ ಮಾಡಿದೀವಿ. ಇಲ್ಲಿ ಏನ್ ಕರೆಂಟ್ ಹೋಗುತ್ತೋ ಇಲ್ಲೂ ಅದೇ ಕರೆಂಟ್ ಹೋಗುತ್ತೆ ಅಲ್ವಾ? ಸೊ ಇಲ್ಲಿ ಏನ್ ಕರೆಂಟ್ ಹರಿಯುತ್ತೆ ಅದೇ ಕರೆಂಟ್ ಇಲ್ಲೂ ಹರಿತಾ ಇರೋದ್ರಿಂದ, ಸೊ ಸೇಮ್ ಎರಡಿಗೂ ಕರೆಂಟ್ ಹರಿತಾ ಇರೋದ್ರಿಂದ ಇಲ್ಲೂ ಡ್ರಾಪ್ ಆಗುತ್ತೆ, ಇಲ್ಲೂ ಡ್ರಾಪ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್, ತಲೆ ಒಳಗೆ ಇಟ್ಕೋಬೇಕು. ನಾನು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಸೊ E is equal to VT ಅಂತ ಬರೆದ್ರಿ. ವೆದರ್ ಇಟ್ ಈಸ್ 220 is equal to 200 ಅಲ್ಲ, ತಪ್ಪು. 220 ವೋಲ್ಟ್ ನಾವು ಜನರೇಟ್ ಮಾಡಿರುವಂತ ವೋಲ್ಟೇಜ್, ಬಟ್ ಲೋಡಿಗೆ ಸಿಗ್ತಾ ಇರೋದು ಓನ್ಲಿ 200 ವೋಲ್ಟ್ಸ್. ಅಂದ್ರೆ ಇನ್ನು ಉಳಿದಿರೋ 20 ವೋಲ್ಟ್ ಎಲ್ಲೋಯ್ತು ಅಂದ್ರೆ ಇಲ್ಲಿ ಜನರೇಟ್ ಆಗಿರುವಂತ ಆರ್ಮೇಚರ್ ಅಲ್ಲಿ ನಾವು ಸುತ್ತಿರುವಂತ ವೈಂಡಿಂಗಿಗೆ ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟೆನ್ಸ್ 9 ವೋಲ್ಟ್ ಅನ್ನ ನುಂಗಿದೆ. ಇನ್ನು 9 ವೋಲ್ಟ್ ಯಾರು ನುಂಗಿದ್ದಾರೆ ಅಂದ್ರೆ ಈ ಫೀಲ್ಡ್ ವೈಂಡಿಂಗ್ ಇದೆಲ್ಲ, ಈ ಫೀಲ್ಡ್ ವೈಂಡಿಂಗ್ ಅಲ್ಲಿರೋ ರೆಸಿಸ್ಟೆನ್ಸ್ ನುಂಗಿದೆ. ನಾನು ಇಲ್ಲಿ ಹೇಳಿದ್ದೀನಿ, ಇಲ್ಲಿ ಸುತ್ತಿರೋದು ಕಮ್ಮಿ, ಇಲ್ಲಿ ಸುತ್ತಿರೋದು ಕಮ್ಮಿ ಅಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಅಂದ್ರೆ ಐತ್ ತಾನೆ ರೆಸಿಸ್ಟೆನ್ಸ್. ಎಸ್, ಇಲ್ಲೂ ರೆಸಿಸ್ಟೆನ್ಸ್ ಇರೋದ್ರಿಂದ ಇಲ್ಲೂ ಎಷ್ಟು ನುಂಗುತ್ತೆ? 9 ವೋಲ್ಟ್ ನುಂಗ್ತು. ಯಾಕೆ ಸರ್ ಇಲ್ಲೂ ತಗೊಂಡ್ರೆ? ಶಂಟ್ ಜನರೇಟರ್ ನಾವು ತಗೊಂಡಿಲ್ವಲ್ಲ. ಶಂಟ್ ಜನರೇಟರ್ ಅಲ್ಲಿ ಬರೀ ಇದ್ರಲ್ಲಿ ಮಾತ್ರ ಡ್ರಾಪ್ ಆಗಿರೋದು ತಗೊಂಡ್ವಿ. ಅಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಶಂಟ್ ಜನರೇಟರ್ ಅಲ್ಲಿ ನಾವು ಕನೆಕ್ಟ್ ಮಾಡಿರೋದು ಪ್ಯಾರಲಲ್ ಆಗಿ ಆರ್ಮೇಚರ್ ವೈಂಡಿಂಗ್ ಮತ್ತು ಈ ಫೀಲ್ಡ್ ವೈಂಡಿಂಗ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದೀವಿ. ಕರೆಂಟ್ ಡಿಸ್ಟ್ರಿಬ್ಯೂಷನ್ ಆಯ್ತು. ಬಟ್ ಇಲ್ಲಿ ಹಂಗಲ್ಲ. ಇಲ್ಲೇನು ಹೋಗುತ್ತೆ ಕರೆಂಟ್, ಅದೇ ಕರೆಂಟ್ ಇಲ್ಲೂ ಬರ್ತಾ ಇರೋದ್ರಿಂದ ಎರಡರಲ್ಲೂ ಡ್ರಾಪ್ ಆಗುತ್ತೆ, ಎರಡರಲ್ಲೂ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಇಲ್ಲಿ ವಿ ಅಂತ ಕರೆದೆ. ವಾಟ್ ಈಸ್ ದ ಫಾರ್ಮುಲಾ? I into R. V is equal to I into R. ಓಕೆ, I into R. I ಜಾಗಕ್ಕೆ ಏನ್ ತಗೋಬೇಕು? I ತಗೋತೀರಿ. R ಜಾಗಕ್ಕೆ ಏನ್ ತಗೋತೀರಿ? R ತಗೋತೀರಿ. ಯಾಕೆಂದ್ರೆ ಆರ್ಮೇಚರ್ ಅಲ್ಲಿರೋ ರೆಸಿಸ್ಟೆನ್ಸ್, ಆರ್ಮೇಚರ್ ರೆಸಿಸ್ಟೆನ್ಸ್. ಓಕೆ, ಹಿಂಗ್ ಬರೀದಿನ IA RA ಪ್ಲಸ್ ಇನ್ನು ಉಳಿದಿರೋ ಡ್ರಾಪ್ ಎಲ್ಲ ಹೋಗಿದೆ, ಅದೇ ಕರೆಂಟ್ ಇಲ್ಲಿಗೆ ಬಂತು. ಇಲ್ಲೇನ್ ಬರೀತೀರಿ? ವೋಲ್ಟೇಜ್ ಡ್ರಾಪ್ V is equal to IR. I ಜಾಗಕ್ಕೆ ಏನ್ ತಗೋಬೇಕು? ISC. R ಜಾಗಕ್ಕೆ ಏನ್ ತಗೋಬೇಕು? RSC. ವೆರಿ ಸಿಂಪಲ್. ಇಲ್ಲ ಆರ್ಮೇಚರ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ಮೇಲೆ ಇಲ್ಲಿ ಸೀರೀಸ್, ಇಲ್ಲಿ ಏನ್ ಕರೆಂಟ್ ಇರುತ್ತೋ ಅದ್ರದ್ದೇ ತಗೋಬೇಕು. SC ಅಂತಾನೆ ತಗೋಬೇಕು. RSC, ಸೀರೀಸ್ ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್ ಅಂತ. ಸೀರೀಸ್ ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್. ಇದು ರೆಸಿಸ್ಟೆನ್ಸ್ ಅಲ್ವಾ? ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಸೊ ಕಡಿಮೆ ಇದೆ, ಬಟ್ ಆದ್ರೂ ರೆಸಿಸ್ಟೆನ್ಸ್ ಇದೆ. ಹೌದಾ? ಆ ರೆಸಿಸ್ಟೆನ್ಸ್ ಅಲ್ಲಿ ಫೀಲ್ಡ್ ನಿಮ್ಮ ಡ್ರಾಪ್ ಆಗ್ತಾ ಇದೆ, ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ. V is equal to I into R ಅಂತ ಕರೆದೆ. I ಜಾಗಕ್ಕೆ ನಾನು ಏನ್ ಮಾಡಿದೆ? ISC ಅಂತ ಹಾಕೊಂಡೆ. R ಜಾಗಕ್ಕೆ RSC ಅಂತ ತಗೊಂಡೆ. ಇಲ್ಲೂ ಅಷ್ಟೇ, ವೋಲ್ಟೇಜ್ ಡ್ರಾಪ್. V ಅಂದ್ರೆ ವೋಲ್ಟೇಜ್ ಡ್ರಾಪ್. ವಾಟ್ ಇಸ್ ದ ಫಾರ್ಮುಲಾ? I into R. I ಜಾಗಕ್ಕೆ IA ಅಂತ ಹಾಕೊಂಡೆ, R ಜಾಗಕ್ಕೆ RA ಅಂತ ಹಾಕೊಂಡೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ? ISC RSC. ಓಕೆ, ವೆರಿ ಸಿಂಪಲ್. 220 ಜನರೇಟ್ ಮಾಡಿದ್ದೆ, ಸಿಕ್ಕಿದ್ದು 200. ಆರ್ಮೇಚರ್ ಅಲ್ಲಿ ಡ್ರಾಪ್ ಆಗಿದೆ ಎಷ್ಟು? 9 ವೋಲ್ಟ್ಸ್. ಫೀಲ್ಡ್ ವೈಂಡಿಂಗ್ ಅಲ್ಲಿ ಡ್ರಾಪ್ ಆಗಿದೆ ಎಷ್ಟು? 9. ಅಲ್ಲಿಗೆ ಎಷ್ಟಾಯ್ತು? 218 ಆಯ್ತು. ಇನ್ನು ಉಳಿದಿದ್ದು ವೆರಿ ಇಂಪಾರ್ಟೆಂಟ್, ವಿ ಬ್ರಷ್. ಎಷ್ಟು ಹೋಗುತ್ತೆ? ಇಲ್ಲಿ 2 ವೋಲ್ಟ್ಸ್ ಹೋಗುತ್ತೆ ಅಂತ ಹೇಳಿದೀನಿ. ಅಲ್ಲಿ 220 is equal to 220. So now the equation is ready. E is equal to VT. E is equal to VT plus IARA plus ISC RSC plus V brush plus V brush. ಇದಷ್ಟು ಹೇಳ್ಬಿಟ್ರೆ E is equal to VT plus IARA plus ISC RSC plus V brush. E is equal to VT plus IARA plus ISC RSC plus V brush. ದಯವಿಟ್ಟು ತಲೆಯೊಳಗೆ ಇಟ್ಕೋಬೇಕು. ಎರಡನ್ನೂ ಸೀರೀಸ್ ಕನೆಕ್ಟ್ ಮಾಡಿದೀವಿ, ಎರಡನ್ನೂ ಸೀರೀಸ್ ಕನೆಕ್ಟ್ ಮಾಡಿದೀವಿ, ಎರಡನ್ನೂ ಸೀರೀಸ್ ಕನೆಕ್ಟ್ ಮಾಡಿದೀವಿ. ಎರಡರಲ್ಲೂ ಡ್ರಾಪ್ ಆಗುತ್ತೆ, ಎರಡರಲ್ಲೂ ಡ್ರಾಪ್ ಆಗುತ್ತೆ. ಬಟ್ ಶಂಟ್ ಜನರೇಟರ್ ಅಲ್ಲಿ ಎರಡರಲ್ಲೂ ಡ್ರಾಪ್ ಆಗಲ್ಲ, ಓನ್ಲಿ ಆರ್ಮೇಚರ್ ಅಲ್ಲಿ ಮಾತ್ರ ಡ್ರಾಪ್ ಆಗುತ್ತೆ. ಬಟ್ ಸೀರೀಸ್ ಜನರೇಟರ್ ಅಲ್ಲಿ ಎರಡು ವೈಂಡಿಂಗ್ಸ್ ಇದೆ. ಇಲ್ಲೂ ರೆಸಿಸ್ಟೆನ್ಸ್ ಇದೆ, ಇಲ್ಲೂ ರೆಸಿಸ್ಟೆನ್ಸ್ ಇದೆ, ಇದರಲ್ಲೂ ರೆಸಿಸ್ಟೆನ್ಸ್ ಇದೆ, ಇದರಲ್ಲೂ ರೆಸಿಸ್ಟೆನ್ಸ್ ಇದೆ. ಹೌದಾ? ಎರಡರಲ್ಲೂ ರೆಸಿಸ್ಟೆನ್ಸ್ ಇರೋದ್ರಿಂದ ಎರಡರಲ್ಲೂ ಡ್ರಾಪ್ ಆಗುತ್ತೆ. ಎರಡನ್ನೂ ತಗೋಬೇಕು. ಫಾರ್ಮುಲಾ ಗೊತ್ತಿದ್ರೆ ಆಯ್ತು. ಅಕಾರ್ಡಿಂಗ್ ಟು ಓಮ್ಸ್ ಲಾ V equals I into R. V is equal to I into R. ಇಲ್ಲೇನೇ ತಗೋತೀರಿ? ಕರೆಂಟ್ I ಜಾಗಕ್ಕೆ ಏನ್ ತಗೊಂಡಿದ್ರಪ್ಪ? ಇಲ್ಲಿ IA ಅಂತ ತಗೊಂಡಿದ್ರಿ. R ಅಂದ್ರೆ ಏನು? ಆರ್ಮೇಚರ್ ರೆಸಿಸ್ಟೆನ್ಸ್. ಇದರಲ್ಲಿ ಡ್ರಾಪ್ ಆಗಿರೋದ್ರಿಂದ ಆರ್ಮೇಚರ್ ರೆಸಿಸ್ಟೆನ್ಸ್ ಅಂತ ತಗೊಂಡಿ. ಅದೇ ತರ V is equal to IR. V ಅಂದ್ರೆ ವೋಲ್ಟೇಜ್ ಡ್ರಾಪ್. ಇಲ್ಲಿ I ಜಾಗಕ್ಕೆ ಏನ್ ತಗೊಂಡಿದ್ರಿ? ISC. R ಜಾಗಕ್ಕೆ RSC. ರೆಸಿಸ್ಟೆನ್ಸ್ ಆಫ್ ದ ಸೀರೀಸ್ ಫೀಲ್ಡ್ ವೈಂಡಿಂಗ್. ರೆಸಿಸ್ಟೆನ್ಸ್ ಆಫ್ ದ ಸೀರೀಸ್ ಫೀಲ್ಡ್ ವೈಂಡಿಂಗ್. ಅದೇ ಬರೋದು ಆಯ್ತು. E is equal to VT plus IARA plus ISC RSC plus V brush. ರೈಟ್? ಸೊ ಕೆಳಗಡೆ ಹಾಕಿ. ವಾಟ್ ಈಸ್ E?
ಇಂಡ್ಯೂಸ್ಡ್ ಇ ಎಂ ಎಫ್. ಇ ಅಂದ್ರೆ ಏನಪ್ಪ? ಇಂಡ್ಯೂಸ್ಡ್ ಇ ಎಂ ಎಫ್. ವಾಟ್ ಈಸ್ ವಿ ಟಿ? ಟರ್ಮಿನಲ್ ವೋಲ್ಟೇಜ್. ವಿ ಟಿ ಅಂದ್ರೆ ಟರ್ಮಿನಲ್ ವೋಲ್ಟೇಜ್. ವಾಟ್ ಈಸ್ ಐ ಆರ್ ಎ? ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಆರ್ಮೇಚರ್. ಡ್ರಾಪ್ ಅಕ್ರಾಸ್ ಆರ್ಮೇಚರ್. ಐ ಎಸ್ ಸಿ ಆರ್ ಎಸ್ ಸಿ ಅಂದ್ರೆ ಡ್ರಾಪ್ ಅಕ್ರಾಸ್ ಫೀಲ್ಡ್ ವೈಂಡಿಂಗ್. ನೆಕ್ಸ್ಟ್ ವಿ ಬ್ರಷ್ ಅಂದ್ರೆ ವೋಲ್ಟೇಜ್ ಡ್ರಾಪ್ ಅಕ್ರಾಸ್. ಸಿಂಪಲ್, ಕ್ಲೋಸ್. ಸೀರೀಸ್ ಜನರೇಟರ್ ಕತೆ ಮುಗಿತು. ಇಷ್ಟೇ ಬರೀಬೇಕಾದ್ರೆ ನೀವೀಗ ಸೀರೀಸ್ ಜನರೇಟರ್ ಅಂತ ಹೇಳಿ ಹಾಕಿ ಫಸ್ಟ್ ರೈಟ್ ಸರ್ಕ್ಯೂಟ್ ರೆಪ್ರೆಸೆಂಟೇಷನ್. ಸರ್ಕ್ಯೂಟ್ ನೀಟಾಗಿ ಬರೀರಿ. ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್ ಆರ್ ಕನೆಕ್ಟೆಡ್ ಇನ್ series since it is called series generator. Number of turns in the field winding is very less, hence resistance of the field winding is also very less. 2 ಪಾಯಿಂಟ್ ಮುಗಿತು. ನೆಕ್ಸ್ಟ್ ರೈಟ್ ದ ವೋಲ್ಟೇಜ್ ಅಂಡ್ ಕರೆಂಟ್ ಇಕ್ವೇಶನ್. ಕರೆಂಟ್ ನೋಡ್ರಿ, ಮೂರೇ ಇರೋದು ಕರೆಂಟ್, ಐ ಎ, ಐ ಎಸ್ ಸಿ ಅಂಡ್ ಐ ಎಲ್. ಮೂರು ಕರೆಂಟ್ ಸೀರೀಸ್ ಆಗಿರೋದ್ರಿಂದ ಐ ಎ ಇಸ್ ಈಕ್ವಲ್ ಟು ಐ ಎಸ್ ಸಿ ಇಸ್ ಈಕ್ವಲ್ ಟು ಐ ಎಲ್. ಐ ಎ ಇಸ್ ಈಕ್ವಲ್ ಟು ಐ ಎಸ್ ಸಿ ಇಸ್ ಈಕ್ವಲ್ ಟು ಐ ಎಲ್. ಮೂರು ಕರೆಂಟ್ ಸೇಮ್. ಅಲ್ಲಿಗೆ ಐ ಎ ಇಸ್ ಈಕ್ವಲ್ ಟು ಐ ಎಸ್ ಸಿ ಇಸ್ ಈಕ್ವಲ್ ಟು ಐ ಎಲ್. ಕ್ಲೋಸ್. ಇನ್ನು ವೋಲ್ಟೇಜ್ ಇಕ್ವೇಶನ್ ಬರೆಯೋದು ಬಾರಿ ಸುಲಭ. ಇ ಇಸ್ ಈಕ್ವಲ್ ಟು ವಿ ಟಿ. ಇ ಇಸ್ ಈಕ್ವಲ್ ಟು ವಿ ಟಿ ಅಂದ್ರೆ ಇಂಡ್ಯೂಸ್ಡ್ ಇ ಎಂ ಎಫ್ ನ ಬೆಲೆ ಎಷ್ಟು ಅಂದ್ರೆ ಆಲ್ರೆಡಿ ಜನರೇಟ್ ಆಗಿರೋ ವೋಲ್ಟೇಜ್ 220, ಬಟ್ ಲೋಡ್ ಹತ್ರ ಸಿಗ್ತಾ ಇರೋದು ಓನ್ಲಿ 200 ವೋಲ್ಟ್ಸ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಈಕ್ವಲ್. ಇ ಇಸ್ ಈಕ್ವಲ್ ಟು ವಿ ಟಿ ಪ್ಲಸ್ ಎಲ್ಲೆಲ್ಲಿ ಡ್ರಾಪ್ ಆಗಿದೆ, ಲಾಸ್ ಎಲ್ಲೆಲ್ಲಿ ಆಗಿದೆ, 20 ವೋಲ್ಟ್ ಲಾಸ್ ಆಗಿದೆ ಅನ್ಕೊಂಡು. ಎಲ್ಲೆಲ್ಲಿ ಲಾಸ್ ಆಗಿದೆ ಅಂದ್ರೆ ಇಲ್ಲಿ 2 ಕಡೆ ಲಾಸ್ ಆಗಿದೆ. ಒಂದು ಆರ್ಮೇಚರ್ ಲಾಸ್ ಆಗಿದೆ, ಇನ್ನೊಂದು ಫೀಲ್ಡ್ ವೈಂಡಿಂಗ್ ಅಲ್ಲೂ ಲಾಸ್ ಆಗಿದೆ. ಯಾಕಂದ್ರೆ ಎರಡು ಸೀರೀಸ್ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲೇನ್ ಕರೆಂಟ್ ಹರಿಯುತ್ತೆ, ಇಲ್ಲೂ ಅದೇ ಕರೆಂಟ್ ಹರಿತಾ ಇರೋದ್ರಿಂದ ಇಲ್ಲೂ ಡ್ರಾಪ್ ಆಯ್ತು, ಇಲ್ಲೂ ಡ್ರಾಪ್ ಆಯ್ತು. ವೆರಿ ಸಿಂಪಲ್, ರೈಟ್? ಸೊ ಹಂಗಾಗಿ ಎರಡು ಸೀರೀಸ್ ಆಗಿರೋದ್ರಿಂದ ಎರಡನ್ನು ಕನ್ಸಿಡರ್ ಮಾಡಲೇಬೇಕು. ದಯವಿಟ್ಟು ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಶಂಟ್ ಜನರೇಟರ್ ಅಲ್ಲಿ ಓನ್ಲಿ ಆರ್ಮೇಚರ್ ಮಾತ್ರ ತಗೊಂಡಿದ್ವಿ. ಸೀರೀಸ್ ಜನರೇಟರ್ ಅಲ್ಲಿ ವಿ ಹ್ಯಾವ್ ಟೇಕನ್ ಬೋತ್ ದ ವೈಂಡಿಂಗ್ಸ್, ಆರ್ಮೇಚರ್ ವೈಂಡಿಂಗ್ ಅಂಡ್ ಫೀಲ್ಡ್ ವೈಂಡಿಂಗ್. ಅಂದ್ರೆ ವೋಲ್ಟೇಜ್ ಡ್ರಾಪ್ ನ ಹೆಂಗ್ ಬರೆಯೋದು? ಫಾರ್ಮುಲಾ ಗೊತ್ತು. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಐ ಜಾಗಕ್ಕೆ ಇಲ್ಲೇನ್ ತಗೊಂಡಿದ್ರಿ? ಐ ಎ ತಗೊಂಡಿದ್ರಿ. ಆರ್ ಜಾಗಕ್ಕೆ ಆರ್ ಎ. ಇಲ್ಲಿ ಐ ಜಾಗಕ್ಕೆ ಐ ಎಸ್ ಸಿ, ಆರ್ ಜಾಗಕ್ಕೆ ಆರ್ ಎಸ್ ಸಿ. ಐ ಎ ಆರ್ ಎ ಪ್ಲಸ್ ಐ ಎಸ್ ಸಿ ಆರ್ ಎಸ್ ಸಿ. ಇನ್ನು ಉಳಿದಿರೋ ಡ್ರಾಪ್ ಇನ್ 2 ವೋಲ್ಟ್ ಅಲ್ಲಿ ಕಾಮನ್ ಆಗಿ ಬ್ರಷ್ ಹತ್ರ ಹೋಗುತ್ತೆ. ವಿ ಬ್ರಷ್ ಅಂತ ಬರೋದು. ಇ ಇಸ್ ಈಕ್ವಲ್ ಟು ವಿ ಟಿ ಪ್ಲಸ್ ಐ ಆರ್ ಎ ಪ್ಲಸ್ ಐ ಎಸ್ ಸಿ ಆರ್ ಎಸ್ ಪ್ಲಸ್ ವಿ ಬ್ರಷ್. ಓಕೆ, ದಿಸ್ ಇಸ್ ಅಬೌಟ್ ಸೀರೀಸ್ ಜನರೇಟರ್. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಹ್ಯಾವ್ ಟು ಮೂವ್ ಆನ್ ಕಾಂಪೌಂಡ್ ಜನರೇಟರ್. ವೆರಿ ಇಂಪಾರ್ಟೆಂಟ್ ಜನರೇಟರ್, ದಟ್ ಈಸ್ ಕಾಂಪೌಂಡ್ ಜನರೇಟರ್. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನ 9ನೇ ವಿಡಿಯೋದಲ್ಲಿ. ಈ ವಿಡಿಯೋ ಬಹಳ ಸಿಂಪಲ್ ಆಗಿತ್ತು. ಸೊ ದಯವಿಟ್ಟು ಈ ವಿಡಿಯೋಗಳನ್ನ ನೋಡ್ತಾ ಬನ್ನಿ. ಎಲ್ಲಾ ವಿಡಿಯೋಸ್ಗಳು ನೋಡ್ತಾ ಬಂದ್ರೆ ನಿಮ್ಗೆ 100% ತಲೆಯೊಳಗೆ ಹೋಗುತ್ತೆ. ಸೊ ಎಲ್ಲಾ ವಿಡಿಯೋಸ್ಗಳು ನೋಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನು ಕಾಂಪೌಂಡ್ ಜನರೇಟರ್ನ 9ನೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಾಯ್.